ನೇರವಾಗಿ ಕಟ್ಕಟಿಗೆ ಬರುತ್ತಿವೆ. ನಿಯಂತ್ರುವಿನ ಬೆಂಬಲದೊಂದಿಗೆ ಚಾರುವಾಕನ ಪ್ರಶ್ನೆಗಳಿಗೆ ಪಾತ್ರಗಳೇ ನೇರವಾಗಿ ಉತ್ತರಿಸುತ್ತವೆ. ನಿಮ್ಮ ಜ್ಞಾನ ವೃದ್ಧಿಗಾಗಿ ಕಟಕಟೆಯಲ್ಲಿ ಮಹಾಭಾರತ ಸೋಮವಾರದಿಂದ ಶುಕ್ರವಾರ ರಾತ್ರಿ 8:30ಕ್ಕೆ. ನೆಲದ ಸಿರಿ ಪ್ರತಿದಿನ ಸಂಜೆ 7:15ಕ್ಕೆ, ಮರುಪ್ರಸಾರ ಬೆಳಿಗ್ಗೆ 11:30ಕ್ಕೆ. ರಾಶಿಗೆ ರಾಶಿನೇ ಶತ್ರುನ, ನಕ್ಷತ್ರಕ್ಕೆ ನಕ್ಷತ್ರನೇ ಶತ್ರುನ. ನಿಮ್ಮ ಸಮಸ್ಯೆಗೂ ನೀವು ಉಪಕ್ಷ ನಂಬರಿಗೂ ಸಂಬಂಧ ಇದೆಯಾ? ಸಮಸ್ಯೆಗಳು ಫೋನ್ ನಂಬರ್ಲು ಕೂಡ ಇರುತ್ತೆ, ನಿಮ್ಮ ಹೆಸರಲ್ಲಿ ಕೂಡ ದೋಷ ಇರುತ್ತೆ. ಅದಕ್ಕೇನು ಪರಿಹಾರ ಅಂತ ತೊಂದರೆ ಏನೇ ಇರಲಿ, ಪರಿಹಾರ ನಾನು ಹೇಳ್ತೀನಿ. ನಂಬರ್ ಅಂದರೆ ನಾನು ಅಂದರೆ ನಂಬರು ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಭವಿಷ್ಯ ನಿಮ್ಮ ಜೊತೆಯಲ್ಲಿ ಆರ್ಯವರ್ಧನ್ ಸೋಮವಾರದಿಂದ ಶುಕ್ರವಾರ ಮಧ್ಯಾಹ್ನ 3:30ಕ್ಕೆ. ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವೀಕ್ಷಕರೇ, ಡಾಕ್ಟರ್ ಆಗಬೇಕು ಅನ್ನೋದು ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸು. ಆದ್ರೆ ಈ ಒಂದು ಕನಸು ಕೆಲವರಿಗೆ ಈಡೇರೋದಿಲ್ಲ. ಕಾರಣ ಇಷ್ಟೇ, ಹಣಕಾಸಿನ ಕೊರತೆ. ಮಧ್ಯಮ ಹಾಗೇನೆ ಬಡ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಹಣಕಾಸಿನ ತೊಂದರೆಯಿಂದಾಗಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸು ನನ್ಸಾಗೋದಿಲ್ಲ. ಆದ್ರೆ ಈ ಒಂದು ಕನಸು ಖಂಡಿತವಾಗ್ಲೂ ನನ್ಸಾಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ NECA ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಿಂದ ಯಾವ ರೀತಿಯಾಗಿ ನೀವು ಡಾಕ್ಟರ್ ಆಗಬಹುದು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕೌಶಲ್ಯ ಮಜ್ಜಿಗೆಯವರು. ಕೌಶಲ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕೌಶಲ್ಯ ಅವರೇ, ಮೊದಲಿಗೆ ಹೇಳಿ, ಯಾವ ರೀತಿಯಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ನಾವು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನ ನಿಮ್ಮ ಸಂಸ್ಥೆಯ ವತಿಯಿಂದ ನನ್ಸನ್ನಾಗಿ ಮಾಡ್ಕೊಳ್ಬಹುದು ಅಂತ? ಒಳ್ಳೆ ಪ್ರಶ್ನೆ ಉಷಾ ಅವರೇ. ನೋಡಿ, ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಡಾಕ್ಟರ್ ಆಗಬೇಕನ್ನೋ ಕನಸು ಹೊತ್ಕೊಂಡಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರತಿಭಾವಂತ ವಿದ್ಯಾರ್ಥಿ. ಓಕೆ, ಈ ಕನಸನ್ನ ನನಸಾಗಿ ಮಾಡ್ಕೋಬೇಕಂದ್ರೆ ನಮ್ಮ ಭಾರತದಲ್ಲಿ ಓದ್ಬೋದು. ನಮ್ಮ ಭಾರತದಲ್ಲಿ ಓದೋಕ್ಕಾಗಿಲ್ಲ ಅಂದರೆ ಹೊರಗಡೆ ಹೋಗಿ ಓದ್ಬೋದು. ಇವಾಗ ನಾನು ಇಲ್ಲಿ ಕೂತಿರೋ ಉದ್ದೇಶ ಏನು ಅಂತ ಅಂದರೆ, ನಮ್ಮ ಭಾರತದಲ್ಲಿ ಅವಕಾಶ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಹೊರದೇಶದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ನಮ್ಮ ಸಂಸ್ಥೆ ಹುಟ್ಕೊಂಡಿದ್ದು. ನಾವು ಅದೇ ನಿಟ್ಟಿನಲ್ಲೇ ಕಳೆದ 32 ವರ್ಷಗಳಿಂದನೂ ಎಲ್ಲ ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಸೊ ಇಲ್ಲಿ ಸಿಕ್ಕಿಲ್ಲ ಅಂತ ಯಾರು ಧೃತಿಗೆಡದೆ ಅವರ ಕನಸನ್ನು ಮೊಟಕುಗೊಳಿಸದೆ ಹೊರದೇಶಕ್ಕೆ ಹೋಗುವ ಅವ್ರ ಕನಸನ್ನು ಅವರು ಕಾಣ್ಬೋದು. ಅವರ ಶಕ್ತಿಗೆ ತಕ್ಕಂತೆ, ಅವರ ಹಣಕಾಸಿನ ಹಿತಿಮಿತಿಗೆ ತಕ್ಕಂತೆ ನಾವು ಅವ್ರಿಗೆ ಯೂನಿವರ್ಸಿಟಿಗಳನ್ನ ಒದಗಿಸಿಕೊಡ್ತೀವಿ. ಎಲ್ಲೆಲ್ಲಿ ನಿಮ್ಮ ಯೂನಿವರ್ಸಿಟಿಗಳಿದೆ ಅಂತ ನೋಡಿ, ನಾವು ನಾರ್ತ್ ಅಮೆರಿಕನ್ ಸರ್ವಿಸ್ ಸೆಂಟರ್, ನಮ್ಮ ಸಂಸ್ಥೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಡೈರೆಕ್ಟ್ ಯೂನಿವರ್ಸಿಟಿಗಳನ್ನು ಹೊಂದಿದೆ. ಉದಾಹರಣೆಗೆ ಫಿಲಿಪೀನ್ಸ್ ಇರ್ಬೋದು, ಸೆಂಟ್ರಲ್ ಅಮೆರಿಕಾ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ, ಯುಕ್ರೇನ್, ಕಿರ್ಗಿಸ್ತಾನ್, ಇಂಥ ಹಲವಾರು ಕಂಟ್ರಿಗಳಲ್ಲಿ ನಾವು ಡೈರೆಕ್ಟ್ ಟೈಅಪ್ಸ್ನ ಹೊಂದಿದ್ದೇವೆ ಯೂನಿವರ್ಸಿಟಿಗಳ ಜೊತೆ. ಕಳೆದ 32 ವರ್ಷಗಳಿಂದನೂ ವಿದ್ಯಾರ್ಥಿಗಳಿಗೆ ಒಳ್ಳೆ ಅವಕಾಶನ ಒದಗಿಸಿಕೊಡ್ತಾ ಬಂದಿದ್ದೀವಿ. ಅಂದ್ರೆ ಕೌಶಲ್ಯ ಅವರೇ, ಡಾಕ್ಟರ್ ಅಂತ ಹೇಳಿದಾಗ ತಕ್ಷಣ ನೆನಪಿಗೆ ಬರೋದು ಅಂದ್ರೆ ಡೊನೇಷನ್. ಸೊ ಇತ್ತೀಚೆಗಂತೂ ಡೊನೇಷನ್ ತುಂಬಾನೇ ಜಾಸ್ತಿ ಆಗಿದೆ ಅಂತಾನೆ ಹೇಳಬಹುದು. ನಿಮ್ಮ ಒಂದು ಸಂಸ್ಥೆಯ ವತಿಯಿಂದ ಯಾವ ರೀತಿಯಾಗಿ ಬಡ ಮತ್ತೆ ಮಧ್ಯಮ ವಿದ್ಯಾರ್ಥಿಗಳಿಗೆ ಈ ಡೊನೇಷನ್ ವಿಚಾರದಲ್ಲಿ ಸಹಾಯ ಮಾಡ್ತೀರಾ? ಜೊತೆಗೆ ನೀವು ಹೇಳಿದಂತಹ ಯೂನಿವರ್ಸಿಟಿಗಳಲ್ಲಿ ಡೊನೇಷನ್ ಇಲ್ವಾ, ಹೇಗೆ ಅದು ಅಂತ?
ತುಂಬ ಒಳ್ಳೆ ಪ್ರಶ್ನೆ ನಮ್ಮ ಭಾರತದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ. ಇವಾಗ ಇದು ಒಂದೇ ನೀವು ಕೇಳೋ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ನನಗೆ. ಇದು ಒಂದೇ ಒಂದು ವಿಚಾರವಾಗಿ ನಮ್ಮ ವಿದ್ಯಾರ್ಥಿಗಳು ಹಿಂದೆ ಹೆಜ್ಜೆನ ಇಡ್ತಾರೆ MBBS ಓದಲಿಕ್ಕೆ. ಇವಾಗ ನೋಡಿ, ನಮ್ಮ ದೇಶದಲ್ಲಿ 30,000 ಸೀಟ್ಗಳಿದೆ. MBBS ಸೀಟ್ಗಳಿರೋದು 35,000. ನಮ್ಮ ದೇಶದಲ್ಲಿ ಮೆಡಿಸಿನ್ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಅಂದರೆ ಮೆಡಿಕಲ್ ಮಾಡುವಂಥ ಆಸೆಯನ್ನು ಹೊಂದಿರೋ ಸ್ಟೂಡೆಂಟ್ಗಳು 9 ಲಕ್ಷ. ಸೊ 30,000 ಸೀಟ್ಗಳಿಗೆ 9 ಲಕ್ಷ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡ್ತಾರೆ. ಅದರಲ್ಲಿ ಬರೀ 30,000 ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಆಲ್ಮೋಸ್ಟ್ 8,70,000 ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿಲ್ಲ. ಅಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಈ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು, ಈ ಡೊನೇಷನ್ ಅನ್ನೋ ಭೂತ ಹೊಕ್ಬಿಟ್ಟಿದೆ. ಮೆಡಿಸಿನ್ ಅಂದರೆ ನಮ್ಮ ಹತ್ರ ನಾವು ಶ್ರೀಮಂತರಾಗಿದ್ದರೆ ಮಾತ್ರ ಮೆಡಿಸಿನ್ ಓದ್ಲಿಕ್ಕೆ ಸಾಧ್ಯ, ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಮೆಡಿಸಿನ್ ಓದ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಎಲ್ಲ ವಿದ್ಯಾರ್ಥಿಗಳ, ಎಲ್ಲ ಪೇರೆಂಟ್ಸ್ ಮನೋಭಾವನೆ ಇವಾಗ ಇರೋದು. ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾವು ಈ ಡೊನೇಷನ್, ಇವಾಗ ಹೊರದೇಶಕ್ಕೆ ಹೋದರೆ ಅಲ್ಲಿ ಒಂದು ಫೀಸ್ ಅಂತ ತಗೋತಾರೆ, ಅದು ಟ್ಯೂಷನ್ ಫೀ ಅಂತ ತಗೋತಾರೆ, ಯೂನಿವರ್ಸಿಟಿ ಫೀ. ಅದು ಒಂದು ಬಿಟ್ಟರೆ ಅಲ್ಲಿ ಯಾವುದೇ ಡೊನೇಷನ್ ಸಿಸ್ಟಮ್ ಇಲ್ಲ, ಡೊನೇಷನ್ ರಹಿತ MBBS. ಸೊ ನಿಮಗೆ ಟ್ಯೂಷನ್ ಆ ಯೂನಿವರ್ಸಿಟಿಗೆ ತಕ್ಕಂತೆ, ಆಯಾಯ ದೇಶಕ್ಕೆ ತಕ್ಕಂತೆ ಒಂದು ಯೂನಿವರ್ಸಿಟಿ ಫೀಸ್ ಅಂತ ಒಂದು ಫಿಕ್ಸ್ ಮಾಡಿರ್ತಾರೆ. ಅದು ನೀವು ಬಂದರೆ, ನಮ್ಮ ಸೆಂಟರ್ಗೆ ಬಂದರೆ ನಾವು ನಿಮ್ಮನ್ನು ಕೌನ್ಸಿಲ್ ಮಾಡ್ಬೋದು, ಫ್ರೀ ಕೌನ್ಸಿಲಿಂಗ್ ಕೊಡ್ಬೋದು. ನಿಮ್ಮ ಅರ್ಹತೆ ಏನು, ನಿಮ್ಮ ಸೆಕೆಂಡ್ PUC ನಲ್ಲಿ ನಿಮ್ಮ ಅರ್ಹತೆ ಏನು. ಇವಾಗ ಕೆಲವೊಂದು ಯೂನಿವರ್ಸಿಟಿಗಳು ಒಂದೊಂದು ಅರ್ಹತೆಯನ್ನು ಕೇಳುತ್ತೆ. ಕೆಲವು ಯೂನಿವರ್ಸಿಟಿಗಳು 60% ಕೇಳುತ್ತೆ, ಕೆಲವೊಂದು ಯೂನಿವರ್ಸಿಟಿಗಳು 70 ಕೇಳುತ್ತೆ, ಕೆಲವೊಂದು ಯೂನಿವರ್ಸಿಟಿಗಳು 75, 80. ಸೊ ನೀವು ಬಂದ ಮೇಲೆ, ನೀವು ನಮ್ಮ ಸೆಂಟರ್ಗೆ ಬಂದರೆ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಾ ಅದು ನೋಡಬೇಕಾಗತ್ತೆ. ನಿಮ್ಮ ಶಕ್ತಿ ಎಷ್ಟಿದೆ. ಕೆಲವರು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು ಅಪ್ಪರ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಕೆಲವರು ರಿಚ್ ಸ್ಟೂಡೆಂಟ್ಸ್ ಇರ್ತಾರೆ. ಇಲ್ಲಿ ಇಂಡಿಯಾದಲ್ಲಿ ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳು, ಅಂಥ ವಿದ್ಯಾರ್ಥಿಗಳಿಗೆ ನಾವು ಅವರ ಶಕ್ತಿನ ನೋಡಬೇಕಾಗತ್ತೆ. ಅವರು ನಮ್ಮ ಸೆಂಟರ್ಗೆ ಕೌನ್ಸಿಲಿಂಗ್ಗೆ ಬಂದರೆ ಅವರ ಆರ್ಥಿಕ ಸ್ಥಿತಿ ಏನಿದೆ, ಅವರು ಎಷ್ಟು ಖರ್ಚು ಮಾಡ್ಬೋದು ಒಂದು ವರ್ಷಕ್ಕೆ, ಅದನ್ನೆಲ್ಲ ನೋಡಿಬಿಟ್ಟು ನಾವು ಅವ್ರಿಗೆ ಒಂದು ಡೊನೇಷನ್ ರಹಿತ ಎಜುಕೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಅಂದರೆ ಡೊನೇಷನ್ ಅನ್ನೋದೇ ಇಲ್ಲ ಹೊರದೇಶಗಳಲ್ಲಿ, ಡೊನೇಷನ್ ಅನ್ನೋದೇ ಇಲ್ಲ, ಡೊನೇಷನ್ ರಹಿತ ಶಿಕ್ಷಣ. ಓನ್ಲಿ ಅಲ್ಲಿ ಟ್ಯೂಷನ್ ಫೀಸ್ ಇರುತ್ತೆ, ಮತ್ತು ಅಲ್ಲಿನ ಒಂದು ಲಿವಿಂಗ್ ಎಕ್ಸ್ಪೆನ್ಸಸ್, ಅಲ್ಲಿ ಇರಲಿಕ್ಕೆ ಹಾಸ್ಟೆಲ್ ಆಗ್ಬೋದು, ಫುಡ್ ಆಗ್ಬೋದು, ಆ ಎಲ್ಲ ಥರದ ಖರ್ಚುಗಳನ್ನು ಅವ್ರು ನೋಡ್ಕೋಬೇಕಾಗತ್ತೆ ಅಷ್ಟೇ. ಫೈನ್. ಡೊನೇಷನ್ ಫೀಸ್ ಏನು ಇಲ್ಲ ಅಂತ ಹೇಳಿದ್ರಿ. ಇಲ್ಲಿಂದ ಹೊರಗಡೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಹೇಳುತ್ತೆ, ಅಲ್ಲಿ ಹೋದ್ಮೇಲೆ ನಮ್ಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸ್ತಾರೆ ಅಂತ. ಉದಾಹರಣೆಗೆ ವಸತಿ ವ್ಯವಸ್ಥೆ, ನಾವು ಎಲ್ಲಿ ಉಳ್ಕೊಳ್ಬೇಕು, ಮತ್ತೆ ಆ ವ್ಯವಸ್ಥೆಯನ್ನು ಕೂಡ ಇದೇ ಸಂಸ್ಥೆ ನಮ್ಗೆ ಮಾಡ್ಕೊಡುತ್ತಾ, ಯಾವ ರೀತಿಯಾಗಿರುತ್ತೆ ಅಂತ. ಎಲ್ಲ ದೇಶಗಳಲ್ಲೂ ನಾವು ಯಾವ ದೇಶಗಳಿಗೆ ವಿದ್ಯಾರ್ಥಿಗಳನ್ನ ಕಳುಹಿಸ್ಕೊಡ್ತಾ ಇದೀವಿ, ಆ ಎಲ್ಲ ದೇಶಗಳಲ್ಲೂ ನಾವು ಯಾವ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ನ ಪ್ಲೇಸ್ ಮಾಡ್ತಾ ಇದ್ದೀವಿ, ಅಲ್ಲಿ ವಸತಿ ಅವಕಾಶ ಇದೆ. ಅಂದರೆ ಇನ್ಸೈಡ್ ದಿ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿ ಅವರ 2 ಶೇರಿಂಗ್ ಇರ್ಬೋದು, 3 ಶೇರಿಂಗ್ ಇರ್ಬೋದು, ಅವ್ರಿಗೆ ಇಚ್ಛೆಗೆ ತಕ್ಕಂತೆ ಅವರು ರೂಮ್ಗಳನ್ನ ಆಯ್ಕೆ ಮಾಡ್ಕೋಬೋದು. ಆಮೇಲೆ ಫುಡ್, ಇವಾಗ ಹೊರದೇಶಕ್ಕೆ ಹೋದಾಗ ಹಿಂಗೆ ನಮ್ಮ ಇಂಡಿಯಾದಲ್ಲಿ ಇರೋ ಥರ ಇವಾಗ ಹೈಯರ್ ಎಜುಕೇಷನ್ಗೆ ಹೋದರೆ ಎಲ್ಲೂ ಫುಡ್ ಫೆಸಿಲಿಟಿ ಇಲ್ಲ. ಅಂದರೆ ಅವರು ಸ್ಟೂಡೆಂಟ್ಸು ಅವರು ಕುಕ್ ಮಾಡಿ ತಿಂತಾರೆ, ಇಲ್ಲಾಂದರೆ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ನಿಮಗೆ ಮೆಸ್ಗಳಿರುತ್ತೆ. ಅಂದರೆ ಇಂಡಿಯನ್ ಮೆಸ್ ಇರ್ಬೋದು, ವೆಸ್ಟ್ರನ್, ಚೈನೀಸ್, ಅವು ಎಲ್ಲ ಥರದ ಮೆಸ್ಗಳ ಫೆಸಿಲಿಟಿ ಅಲ್ಲಿರುತ್ತೆ. ಅವರು ಊಟದ ವ್ಯವಸ್ಥೆಯನ್ನು ಕ್ಯಾಂಪಸ್ ಒಳಗಡೆ ಇರುವಂತಹ ಮೆಸ್ಗಳಲ್ಲಿ ಮಾಡ್ಕೋಬೋದು. ಇಲ್ಲ ಅಂದರೆ ಸಾಕಷ್ಟು ಮಟ್ಟಿನ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋದಾಗ ಫುಡ್ ಅನ್ನೋದು ಒಂದು ಚಾಲೆಂಜ್ ಆಗುತ್ತೆ, ಬಿಕಾಸ್ ಅವರು ಇಂಡಿಯಾದಲ್ಲಿ ಇಲ್ಲ. ಸೊ ಇಂಡಿಯಾದಿಂದ ಹೊರದೇಶಕ್ಕೆ ಹೋದಾಗ ಆಬ್ವಿಯಸ್ಲಿ ನಮಗೆ ಇಂಡಿಯನ್ ಫುಡ್ ಸಿಗೋದಿಲ್ಲ ಅಲ್ವಾ. ಸೊ ನಾವು ಅಲ್ಲಿ ಇಂಡಿಯನ್ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಇಂಡಿಯನ್ ಫುಡ್ ಸಿಕ್ಕರೂ ಅದು ಇಂಡಿಯನ್ ಫುಡ್ ಥರ ಇರಲ್ಲ. ಇವಾಗ ನಾವು ಹೊರದೇಶಕ್ಕೆ ಹೋಗುವಾಗ ನಾವು ಊಟ ಮಾಡೋಕ್ಕೇನು ಹೋಗಿರಲ್ಲ ಅಲ್ವಾ. ಅಂದರೆ ಊಟದ ಜೊತೆ ಸ್ಟೂಡೆಂಟ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂದರೆ ಅದು ನಮ್ಮ ಸಂಸ್ಕೃತಿಯಲ್ಲ, ನಮ್ಮ ಊಟ ತಿಂಡಿ ಬೇರೆ, ಅವರ ಊಟ ತಿಂಡಿ ಬೇರೆ.
ಅದು ನಮ್ಮ ದೇಶ ಅಲ್ಲ, ಓನ್ಲಿ ನಾವು ಎಜುಕೇಷನ್ಗೋಸ್ಕರ ಹೋಗಿರ್ತೀವಿ. ಸೊ ಅದನ್ನ ಎಜುಕೇಷನ್ ಮುಗಿಸ್ಕೊಂಡು ಬರೋದಕ್ಕಾಗಿ ನಾವು ಏನೇನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅದು ಮಾಡಿ ಅಲ್ಲಿ ಏನು ಸಿಗತ್ತೆ ಅದು ತಿಂದು 5 ವರ್ಷ ಆಗಿರ್ಬೋದು 6 ವರ್ಷ ಆಗಿರ್ಬೋದು ಎಜುಕೇಷನ್ ಕಂಪ್ಲೀಟ್ ಮಾಡಿ ಬರಬೇಕಾಗತ್ತೆ. ಬಟ್ ಅಲ್ಲಿ ಇಂಡಿಯನ್ ಫುಡ್ ಸಿಗತ್ತೆ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್, ಬಟ್ ಇಂಡಿಯನ್ ಫುಡ್ ತರ ಇರಲ್ಲ. ಬಿಕಾಸ್ ನಾನು ಅದ್ರ ಬಗ್ಗೆ ಕಮಿಟ್ ಮಾಡಕ್ಕೆ ಇಷ್ಟಪಡಲ್ಲ. ಇವಾಗ ನಾನು ಕಮಿಟ್ ಮಾಡ್ಬಿಟ್ರೆ ಇಂಡಿಯನ್ ಫುಡ್ ಸಿಗತ್ತೆ, ಅಲ್ಲಿ ಹೋದ್ಮೇಲೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಐ ವಾಂಟ್ ಟು ಮೇಕ್ ದೆಮ್ ಪ್ರಿಪೇರ್ಡ್. ಅಂದ್ರೆ ಸ್ಟೂಡೆಂಟ್ಸ್ಗಳು ಪ್ರಿಪೇರ್ ಆಗಿ ಹೋಗ್ಬೇಕು. ಇಲ್ಲಿ ಹೋಗುವಾಗ ಓಕೆ ನಾನು ಓದ್ಲಿಕ್ಕೆ ಹೋಗ್ತಾ ಇದ್ದೀನಿ, ಊಟದ ಬಗ್ಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀನಿ, ಆ ಪ್ರಿಪೇರ್ಡ್ ಇರ್ಲಿ ಅನ್ನೋ ಒಂದು ವಿಷಯಕ್ಕೆ ನಾನು ಆ ಊಟದ ಬಗ್ಗೆ ಕಮಿಟ್ ಮಾಡ್ತಾ ಇಲ್ಲ. ಫೈನ್, ಓಕೆ, ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ಡಾಕ್ಟರ್ ಕನಸು ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುನ್ನ ಒಂದು ಸ್ಮಾಲ್ ಬ್ರೇಕ್. ನನ್ನ ಹೊಸ ಪ್ರೇಮ ಬ್ಯೂಟಿ ಸೋಪ್ನ ಹೊಸ ತಾರೆ, ಜಗತ್ತಿನ ಅತ್ಯುತ್ತಮ ಪರ್ಫ್ಯೂಮ್ಸ್ ಮತ್ತು ಮಾಯಿಶ್ಚರೈಸಿಂಗ್ ಸಿಲ್ಕ್ ಎಸೆನ್ಸ್ ಹೊಸ ಲಕ್ಸ್ ನಲ್ಲಿ ಮೊದಲ ಬಾರಿಗೆ ಸುಂದರ ಫ್ಲವರ್ ಎಂಬಾಸಿಂಗ್ ನೊಂದಿಗೆ. ಇದು ನಿಮ್ಗೆ ನೀಡುತ್ತೆ ಘಮಘಮಿಸುವ ಕೋಮಲ ತ್ವಚೆ. ನನ್ನ ಹೊಸ ಪ್ರೇಮ, ಹೊಸ ಲಕ್ಸ್ ಸಾಫ್ಟ್ ಟಚ್. ಒಂದೇ ಅಂಗಡಿಯಿಂದ 10 ಜನರಿಗೆ ಪಿಜ್ಜಾ, ಅದ್ಭುತ! ಸ್ಪೈಸಿಯಾದ ಟಾಪಿಂಗ್ಸ್ ನೊಂದಿಗೆ ನಿಮ್ಮ ಅಚ್ಚುಮೆಚ್ಚಿನ ದಕ್ಷಿಣ ಭಾರತದ ಸ್ವಾದದೊಂದಿಗೆ ತಯಾರಿಸಲಾಗಿರುವ ಡಾಮಿನೋಸ್ ನ ಹೊಸದಾದ ಸದನ್ ಚಿಲ್ಲಿ ಚಿಕನ್ ಹಾಗೂ ಸೌತ್ ಜೆಸ್ಟಿ ವೆಜ್ ಪಿಜ್ಜಾಗಳು ಇದೊಂದು ಕುಟುಂಬದ ಮರೆಯಲಾರದ ಸಮಯ. ನಾಳೆ ಒಡವೆ ಕೊಳ್ಳಲು ಹೋಗೋಣ. ಡಾಮಿನೋಸ್ ಪಿಜ್ಜಾ, ಇದು ಸಂಬಂಧ ಬೆಸೆಯುವ ಸಮಯ. ಕಾರ್ ಟಾಯ್ಲೆಟ್ ನಲ್ಲಿ ಬಿತ್ತು. ಅದ್ಕೇನು ಎತ್ಕೋ ಅದನ್ನ. ಸಾಧಾರಣ ಕ್ಲೀನರ್ ನೋಡು, ಎಷ್ಟೊಂದು ಕೀಟಾಣುಗಳು. ಅದಕ್ಕಾಗಿಯೇ ಡಾಮೆಕ್ಸ್. ನಾನಿಲ್ಲಿ ಡಾಮೆಕ್ಸ್ ಹಾಕ್ತೀನಿ, ಕೀಟಾಣುಗಳೆಲ್ಲ ಹೋದವು. ನಿನ್ನನ್ನು ಹೇಗೆ ನಂಬಲಿ? ಎಲ್ಲ ಕೀಟಾಣುಗಳು ಹೋದವು. ಡಾಮೆಕ್ಸ್ ಕೀಟಾಣುಗಳ ಸರ್ವನಾಶ. ಕಪ್ಪು ಕಲೆಗಳು ಅಷ್ಟೇಕೆ ಹಠಮಾರಿ, ಅವು ಹೋಗೋದೇ ಇಲ್ಲ. ಕಾರಣ ಅವು ನಿಮ್ಮ ತ್ವಚೆಯ ಒಳಗಡೆ ಅಡಗಿರುತ್ತವೆ. ಪಾಂಡ್ಸ್ ಇನ್ಸ್ಟಿಟ್ಯೂಟ್ ತಯಾರಿಸಿದೆ ವೈಟ್ ಬ್ಯೂಟಿ ಜೆನ್ ವೈಟ್ ಟೆಕ್ನಾಲಜಿಯೊಂದಿಗೆ ಆಳದವರೆಗೆ ಹೀರಲ್ಪಡಲಿಕ್ಕಾಗಿ ವೃತ್ತಿಪರವಾಗಿ ಡಿಸೈನ್ ಮಾಡಲಾಗಿದೆ. ಬುಡದಿಂದ ಹೊರಮೈವರೆಗೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ. ಕೊನೆಗೆ ಹಠಮಾರಿ ಕಪ್ಪು ಕಲೆಗಳು ತಿಳಿಯಾಗುತ್ತವೆ. ಆಳದಿಂದಲೇ ಮೂಡಿ ಬಂದ ನಿಷ್ಕಳಂಕ ಪ್ರಕಾಶಮಯ ತ್ವಚೆ ಪಾಂಡ್ಸ್ ವೈಟ್ ಬ್ಯೂಟಿ. ಇದೆಲ್ಲೆನ್ ಸಿಕ್ತು? ಬಿಸಿಲಿಗೆ ಬಾಡದಿರಲಿ ತ್ವಚೆ, ಯಂಗ್ ತ್ವಚೆ, ಉತ್ಸಾಹಿ ತ್ವಚೆ. ಇದನ್ನಲ್ಲಿಡು. ಪೇಸ್ಟ್ ಸಾಫ್ಟ್ ಅಂಡ್ ಫ್ರೆಶ್ ನಲ್ಲಿದೆ ಮಿಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಗ್ಲಿಸರಿನ್. ಇದರಿಂದ ತ್ವಚೆಯಾಗಿರುತ್ತೆ ಯಂಗ್ ಮತ್ತು ಬ್ಯೂಟಿಫುಲ್. ತ್ವಚೆ ಯಂಗ್ ಕಾಣುತ್ತೆ, ಯಂಗ್ ಇರುತ್ತೆ. ಬೇಸಿಗೆಯಲ್ಲೂ ಪೇರ್ಸ್. ಇವರು ಆಭಾ. ಇವರ ಲೈಫ್ ನಲ್ಲಿ ಹೊಸ ಸೀಕ್ರೆಟ್ ಒಂದಿದೆ. ಅವರ ಬೆಸ್ಟ್ ಫ್ರೆಂಡ್ಗೆ ಆ ಸೀಕ್ರೆಟ್ ಅನ್ನು ಪತ್ತೆ ಮಾಡೋಕಾಗುತ್ತಾ? ಆಭಾಗೇನು ಲವ್? ಇದು ಲವ್ ಅಲ್ಲ, ಡವ್. ಡವ್ ನಲ್ಲಿದೆ 4ನೇ ಒಂದಂಶ ಮಾಯಿಶ್ಚರೈಸಿಂಗ್ ಕ್ರೀಮ್. ಡವ್ 7D ಟೆಸ್ಟ್ ಬಳಸಿ. ಹೆಚ್ಚು ಕೋಮಲ ಗ್ಲೋಯಿಂಗ್ ತ್ವಚೆಯ ಸೀಕ್ರೆಟ್ ಖಂಡಿತ ಡವ್. ಬ್ರೇಕ್ ಆದ್ಮೇಲೆ ಮತ್ತೆ ಡಾಕ್ಟರ್ ಕನಸು ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಕಾಲರ್ ರೆಡಿ ಇದ್ದಾರೆ ಶಿವಮೊಗ್ಗದಿಂದ, ಸುರೇಶ್ ಅಂತ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸುರೇಶ, ಏನ್ ಕೇಳ್ಬೇಕಿತ್ತು ನೀವು? ಮೇಡಮ್, ಈಗ ಇಲ್ಲಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸುರೇಶ್. ಮೇಡಮ್, ಈಗ ಫಾರಿನ್ ನಲ್ಲಿ MBBS ಸೀಟು ಅಂತ ಹೇಳ್ತಾರಲ್ಲ, ವಿತೌಟ್ ಡೊನೇಷನ್, ಅಲ್ಲಿ ಹೋದ್ಮೇಲೆ ವಾಪಸ್ ಬಂದ್ಮೇಲೆ ಇಂಡಿಯಾಗೆ ಬಂದ್ಮೇಲೆ ಆ MBBS ಕೆಲವೊಂದು ಫಾರಿನ್ MBBS ಗೆ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಕರ್ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ರಿಕಗ್ನಿಷನ್ ಇಲ್ಲ ಅಂತಾರಲ್ಲ, ಅದು ಏನು? ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. ಫೈನ್, ಕೌಶಲ್ಯ ಅವರಿದ್ದಾರೆ, ನೇರವಾಗಿ ಮಾತನಾಡಿ ಅವ್ರ ಜೊತೆ. ಓಕೆ ಮೇಡಮ್. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಇಲ್ಲಿ ನೀವು ಫಾರಿನ್ ಅಲ್ಲಿ ಓದಿ ಬಂದ್ಮೇಲೆ ಇಂಡಿಯಾದಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಲಿ ರೆಕಗ್ನಿಷನ್ ಇಲ್ಲ ಅನ್ನೋದು ತಪ್ಪು ತಿಳುವಳಿಕೆ. ಇಲ್ಲಿಗೆ ಬಂದ್ಮೇಲೆ, ಇಲ್ಲಿಗೆ ವಾಪಸ್ ಬಂದ್ಮೇಲೆ ಒಂದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆಯಲ್ಲ, ಅವರು ಒಂದು ನಿಮ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಪಾಸ್ ಆದ್ಮೇಲೆ ಒಂದು ನಿಮ್ಗೆ ಟೆಂಪರರಿ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ. ಆ ಟೆಂಪರರಿ ರಿಜಿಸ್ಟ್ರೇಷನ್ ಕೊಟ್ಟಾದ್ಮೇಲೆ ನೀವು 1 ವರ್ಷ ಇಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ. ಆ ಇಂಟರ್ನ್ಶಿಪ್ ಮಾಡಿದ್ಮೇಲೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಸಿಗತ್ತೆ. ಇವಾಗ ರಿಜಿಸ್ಟ್ರೇಷನ್ ಅಂದ್ರೆ ಲೈಸೆನ್ಸ್. ಇಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಡುವಂತ ಒಂದು ಲೈಸೆನ್ಸ್. ಅದು ಸಿಕ್ಕ ಮೇಲೆ, ಅದು ಸಿಕ್ಕ ನಂತರ ನೀವು ಕರ್ನಾಟಕದಲ್ಲಾಗಿರ್ಬೋದು, ಭಾರತದ ಯಾವುದೇ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮೇಡಮ್.
ಇದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಮೇಡಮ್? ಫೋನ್ ಮಾಡಿ ಬರ್ಬೋದಾ? ಹಾ, ಬನ್ನಿ. ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗಳಿಗೆ ಕಾಲ್ ಮಾಡಿ, ನಮ್ಮ ಆಫೀಸ್ ಅಡ್ರೆಸ್ ಕೊಡ್ತಾರೆ ನಿಮ್ಗೆ. ನಮ್ಮನ್ನ ಬಂದು ಭೇಟಿ ಮಾಡಿ, ನಾವು ನಿಮ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. PUC ರಿಸಲ್ಟ್ ಕೌಂಟ್ ಅಲ್ವಾ? ಹಾ, PUC ರಿಸಲ್ಟ್. ನಿಮ್ ಮಗ ಇದ್ದಾಳ, ಮಗಳಿದ್ದಾಳ, ಯಾರಿದ್ದಾರೆ? ಮಗ 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 ಸನ್. ಓಕೆ, ಸರಿ ಸರಿ, ಬನ್ನಿ. ಕಾಲ್ ಮಾಡಿಬಿಟ್ಟು ನೀವು ಬನ್ನಿ ನಮ್ಮ ಆಫೀಸ್ಗೆ. ಬೆಂಗಳೂರಲ್ಲಿದೆ ನಮ್ಮ ಆಫೀಸ್. ಓಕೆ ಮೇಡಮ್. ಧನ್ಯವಾದ ಸುರೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಕೌಶಲ್ಯ ಅವರೇ, ಅಂದ್ರೆ ಇದು ಸುರೇಶ್ ಒಬ್ಬರ ಪ್ರಶ್ನೆ ಅಲ್ಲ. ಯಾರ್ಯಾರು ಡಾಕ್ಟರ್ ಆಗ್ಬೇಕು ಅಂತ ಒಂದು ಕನಸನ್ನ ಹೊತ್ಕೊಂಡಿದ್ದಾರೆ, ಅಥವಾ ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಅಂತ ಯಾರ್ಯಾರಿಗೆಲ್ಲ ಆಸೆ ಇರುತ್ತೆ, ಅವರೆಲ್ಲರ ಪ್ರಶ್ನೆ ಅನ್ಸುತ್ತೆ. ನಾವೇನೋ ಇಲ್ಲಿಂದ ವಿದೇಶಕ್ಕೆ ಕಳಿಸ್ತೀವಿ, ಆದ್ರೆ ವಿದೇಶದಿಂದ ವಾಪಸ್ ಬಂದ್ಮೇಲೆ ಇಲ್ಲಿ ಆ ಒಂದು ಎಜುಕೇಶನ್ಗೆ ಬೆಲೆ ಇದೆಯಾ, ಇಲ್ಲಿನ ಸರ್ಕಾರ ಅದನ್ನ ಸ್ವೀಕರಿಸುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇರುವಂತ ಒಂದು ಕಳವಳ ಇದು. ಇದು ಸುರೇಶ್ ಒಬ್ಬರ ಪ್ರಶ್ನೆ ಅಲ್ಲ. ಇವಾಗ ನನಗೆ ಈ ಥರ ತುಂಬ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡ್ತಾರೆ, ಆಫೀಸಿಗೆ ಬರ್ತಾರೆ, ಅವ್ರು ಕೇಳುವಂಥ ಪ್ರಶ್ನೆ ಆ ಥರ. ಇವಾಗ ಹೊರದೇಶಕ್ಕೆ ನಾವು ಕಳಿಸ್ತಾ ಇದ್ದೀವಿ ಅಂದಾಗ ಆ ಯೂನಿವರ್ಸಿಟಿಗಳು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ಡ್ ಇರುತ್ತೆ. ಇವಾಗ ಈ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ನಮ್ಮ ಭಾರತದ ಈ ಮೆಡಿಸಿನ್ ರಿಲೇಟೆಡ್ ಇರೋ ಏನೇ ಇರ್ಬೋದು, ಅದಕ್ಕೆ ಒಂದು ಗವರ್ನಿಂಗ್ ಬಾಡಿ. ಇವಾಗ ಹಿಂಗೆ RBI ಹೆಂಗಿದೆ, ಎಲ್ಲ ಬ್ಯಾಂಕಿಂಗ್ ಆಪರೇಷನ್ನ ಹೆಂಗೆ ಹ್ಯಾಂಡಲ್ ಮಾಡುತ್ತೆ, ಅದೇ ರೀತಿ ಇವಾಗ ಒಂದು ಮೆಡಿಸಿನ್ಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಒಂದು ಅನುಷ್ಠಾನಗಳು ಬರಬೇಕಂದ್ರೆ ಅದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾನೇ ಮಾಡೋದು. ಆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಕಾಲೇಜ್ಗಳಿಗೆ ನಾವು ಕಳಿಸೋದು. ಅವರು ಬಂದಾಗ ನಾವು ಆ ಕಾಲೇಜ್ಗಳ ಲಿಸ್ಟನ್ನು ಆ ವೆಬ್ಸೈಟಲ್ಲಿ ಕೂಡ ತೋರಿಸ್ತೀವಿ. ಆದ್ರೂ ಹಲವಾರು ಸ್ಟೂಡೆಂಟ್ಗಳು, ಪೇರೆಂಟ್ಸ್ಗಳು ಅವರು ನಂಬಕ್ಕೆ ರೆಡಿ ಇರಲ್ಲ, ಅವ್ರಿಗೆ ಆ ನಂಬಿಕೆ ಬರಲ್ಲ. ಓಕೆ, ಯೂನಿವರ್ಸಿಟಿಗಳು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ರೆಕಗ್ನೈಸ್ಡ್ ಇದೆ, WHO ಇಂದ ರೆಕಗ್ನೈಸ್ಡ್ ಇದೆ, ನಾವು ಹೊರದೇಶಕ್ಕೆ ಹೋಗಿ ಅಲ್ಲಿ ಬಂದು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ಪ್ರಾಕ್ಟೀಸ್ ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಇಲ್ಲಿಗೆ ಬಂದಾಗ ಅವ್ರಿಗೊಂದು ಲೈಸೆನ್ಸಿಂಗ್ ಎಕ್ಸಾಮ್ ಇದೆ. ಆ ಎಕ್ಸಾಮಿನೇಷನ್ನ ಅವರು ಪಾಸ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಟೆಂಪರರಿ ರಿಜಿಸ್ಟ್ರೇಷನ್, ಅಂದರೆ ಈ ಇಂಡಿಯಾದಲ್ಲಿ ಓದಿದ ಸ್ಟೂಡೆಂಟ್ಗಳಿಗೂ ಇವಾಗ ಅವ್ರದ್ದು 4.5 ವರ್ಷ ಶಿಕ್ಷಣ ಮುಗಿದ ನಂತರ ಒಂದು ಟೆಂಪರರಿ ರಿಜಿಸ್ಟ್ರೇಷನ್ ಅಂತ ಸಿಗುತ್ತೆ, 1 ವರ್ಷದ ಇಂಟರ್ನ್ಶಿಪ್ ಮಾಡಲಿಕ್ಕೆ. ಅದೇ ರೀತಿ ಅವರು ಈ ಎಕ್ಸಾಮ್ ಪಾಸ್ ಮಾಡಿದ ತಕ್ಷಣ ಅವ್ರಿಗೆ ಹೊರದೇಶದ ವಿದ್ಯಾರ್ಥಿಗಳಿಗೂ ಟೆಂಪರರಿ ರಿಜಿಸ್ಟ್ರೇಷನ್ ಸಿಗುತ್ತೆ. ಆ ಟೆಂಪರರಿ ರಿಜಿಸ್ಟ್ರೇಷನ್ ಸಿಕ್ಕ ಮೇಲೆ 1 ವರ್ಷದ ಇಂಟರ್ನ್ಶಿಪ್ ಮಾಡಬೇಕು ಅವರು. ಇಂಡಿಯಾದಲ್ಲಿ ಓದೋ ವಿದ್ಯಾರ್ಥಿಗಳು ಅದೇ ಮಾಡ್ತಾರೆ. ಸೊ ಆ 1 ವರ್ಷದ ಇಂಟರ್ನ್ಶಿಪ್ ಮುಗಿದ ಮೇಲೆ ಅವರಿಗೆ ಪರ್ಮನೆಂಟ್ ರಿಜಿಸ್ಟ್ರೇಷನ್, ಅಂದರೆ ಅವರು ಡಾಕ್ಟರ್ ಆಗಿದ್ದಾರೆ, ಅವ್ರ ಲೈಸೆನ್ಸಿಂಗ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಈ ವಿಲ್ ಬಿ ಎ ಲೈಸೆನ್ಸ್ ಡಾಕ್ಟರ್ ಅನ್ನೋ ಥರ ಒಂದು ರಿಜಿಸ್ಟ್ರೇಷನ್ನ ಕೊಡ್ತಾರೆ. ಅದು ಎಲ್ಲ ಡಾಕ್ಟರ್ಗಳಿಗೂ ಇರುತ್ತೆ. ಇವಾಗ ಹೊರದೇಶದಲ್ಲಿ ಓದೋ ಡಾಕ್ಟರ್ಗಳಿಗೂ ಇರುತ್ತೆ, ಇಲ್ಲಿ ಓದೋ ಡಾಕ್ಟರ್ಗಳಿಗೂ ಇರುತ್ತೆ. ಸೊ ಎರಡೂ ಒಂದೇ ಆದಾಗ ಅವರಿಗೆ ಅವಕಾಶಗಳು ಇಲ್ಲಿ ದೊರೆಯೋಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ನಾನು ಈ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಪೋಷಕರಿಗೂ ಹೇಳೋದೇನೆಂದರೆ, ಆ ರೀತಿ ಯಾವುದೇ ತಪ್ಪು ತಿಳುವಳಿಕೆಗಳನ್ನು ಇಟ್ಕೊಳ್ದೆ ಅವರು ಒಂದು ಈ ಅಡ್ಮಿಷನ್ನ ತಗೋಬೋದು, ಹೊರದೇಶದಲ್ಲಿ ಓದ್ಬಿಟ್ಟು ಅವರು ಇಲ್ಲಿಗೆ ಬಂದ ಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಪ್ರೀತಿ ಅಂತ ಶಿವಮೊಗ್ಗದಿಂದ. ಪ್ರೀತಿ ಅವರೇ ನಮಸ್ಕಾರ. ಹಾ, ನಮಸ್ತೆ. ಪ್ರೀತಿ ಅವರೇ, ಕೌಶಲ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಮೆಡಿಕಲ್ಗೆ ಸಂಬಂಧಪಟ್ಟಂತಹ ಏನೇ ಪ್ರಶ್ನೆ ಇದ್ರು ಕೇಳಿ ಅವ್ರನ್ನ. ಹಾ, ಸರಿ. ಈಗ ನಾವು ಅಲ್ಲಿ ಹೋಗ್ತೀವಲ್ವಾ, ಸೊ ಅವ್ರದ್ದು ಲ್ಯಾಂಗ್ವೇಜ್, ಅವ್ರ ಸ್ಪೀಕಿಂಗ್ ಸ್ಟೈಲ್ ನಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪ್ರೀತಿ ಅವರೇ, ಇವಾಗ ನಾವು ಪ್ರತಿ ಯಾವುದೇ ದೇಶಕ್ಕೆ ಕಳುಹಿಸಿದ್ರು ಅಲ್ಲಿ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್ ಇಂಗ್ಲಿಷೇ ಇರುತ್ತೆ. ಓನ್ಲಿ ಇವಾಗ ಒಂದು ದೇಶ, ಇವಾಗ ಚೈನಾ ತಗೊಳ್ಳಿ, ಅಲ್ಲಿ ಇಂಗ್ಲಿಷ್ ಮಾತಾಡೋದಿಲ್ಲ. ಸೊ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್, ಇವಾಗ ನಮ್ಮ ಕರ್ನಾಟಕದಲ್ಲೂ ಎಲ್ಲರಿಗೂ ಇಂಗ್ಲಿಷ್ ಬರಲ್ಲ ಅಲ್ವಾ, ಆದರೆ ಕಾಲೇಜಲ್ಲಿ ಹೋದ್ರೆ ಇಂಗ್ಲಿಷಲ್ಲೇ ಟೀಚ್ ಮಾಡ್ತಾರೆ ಅಲ್ವಾ. ಸೊ ಇಂಗ್ಲಿಷ್ ಸ್ಪೀಕಿಂಗ್ ಇಲ್ಲದೆ ಇರೋದು ಏನು ತೊಂದರೆ ಇರಲ್ಲ. ಬಟ್ ಫಿಲಿಪೀನ್ ಅನ್ನೋ ಕಂಟ್ರಿ ಇದೆ, ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕೂಡ ಇಂಗ್ಲಿಷ್ ಇರುತ್ತೆ. ಸೊ ಟೀಚಿಂಗ್ ಲ್ಯಾಂಗ್ವೇಜ್ ಕೂಡ ಇಂಗ್ಲಿಷ್ ಇರುತ್ತೆ. ಸೆಂಟ್ರಲ್ ಅಮೇರಿಕಾ ಅಂತ ಒಂದು ಕಂಟ್ರಿ ಇದೆ, ಅದು ಅಮೇರಿಕನ್ ಕಂಟ್ರಿ. ಸೊ ಅಲ್ಲಿ ಲೋಕಲ್ ಭಾಷೆನೂ ಕೂಡ ಇಂಗ್ಲಿಷ್ ಇರುತ್ತೆ. ಅದೇ ರೀತಿ ಕಾಲೇಜಲ್ಲಿ ಟೀಚ್ ಮಾಡೋ ಲ್ಯಾಂಗ್ವೇಜ್ ಕೂಡ ಇಂಗ್ಲಿಷೇ ಇರುತ್ತೆ. ಅಂದ್ರೆ ಎಲ್ಲೋದ್ರೂ ಕೂಡ ಇಂಗ್ಲಿಷೇ ಇರುತ್ತೆ. ಸೊ ಯಾವುದೇ ವಿದ್ಯಾರ್ಥಿಗಳು ಕೂಡ ವರಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಿ. ಸೊ ಯಾವುದೇ ಒಂದು ದೇಶಕ್ಕೆ ಹೋದ್ರೂ ಲ್ಯಾಂಗ್ವೇಜ್ ಆಫ್ ಟೀಚಿಂಗ್, ಅಂದ್ರೆ ಅವರು ಟೀಚ್ ಮಾಡೋ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷೇ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿ
ಕಳವಳ ಬೇಡ. ಓಕೆ, ಥ್ಯಾಂಕ್ ಯು ಪ್ರೀತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ವರದರಾಜು ಅಂತ. ವರದರಾಜು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಯಚೂರು ಜಿಲ್ಲೆ ಶಕ್ತಿನಗರ ಮೇಡಮ್. ಫೈನ್. MBBS ಗೆ ಸಂಬಂಧಪಟ್ಟಂತಹ ಏನ್ ಮಾಹಿತಿ ಬೇಕಿತ್ತು ನಿಮ್ಗೆ? ಅಲ್ಲಿ ನಾವು ಫಾರಿನ್ ನಲ್ಲಿ MBBS ಮುಗಿಸ್ಕೊಂಡು ಬಂದ್ರೆ ಮೇಡಮ್, ಇಲ್ಲಿ ನಾವು ಮತ್ತೆ ಎಜುಕೇಶನ್ PG ಎಜುಕೇಶನ್ಗೆ ಇಲ್ಲಿ ಅಲೋ ಕೊಡ್ತಾರ ಅಥವಾ ಆಮೇಲೆ ನಾವು ಮುಂದೆ ಈಗ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ ಗೆ ಯಾರು ಎಲಿಜಿಬಲ್ ಇದು ಫೈನ್. ನಿಮ್ಮ ಈ ಒಂದು ಪ್ರಶ್ನೆ ಎಲ್ಲ ಲಾಸ್ಟ್ ಕಾಲರ್ ಕೂಡ ಕೇಳಿದ್ರು, ತೊಂದರೆ ಇಲ್ಲ, ಇನ್ನೊಂದ್ಸಲ ಆನ್ಸರ್ ಮಾಡ್ತಾರೆ. ಕೌಶಲ್ಯ ಅವರು ಏನ್ ಹೇಳ್ತೀರಾ? ಸೊ ನಾನು ಹಿಂದಿನ ಕಾಲರ್ಗೆ ಆನ್ಸರ್ ಮಾಡಿದ ಹಾಗೆ, ಸೊ ಒಂದು ಸಲ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸ್ಟೂಡೆಂಟ್ಗೆ ಒಂದು ರಿಜಿಸ್ಟ್ರೇಷನ್ ಲೈಸೆನ್ಸ್ ಅಂತ ಕೊಟ್ಟ ಮೇಲೆ, ಸೊ ಅವರು ಇಲ್ಲಿ ಗವರ್ಮೆಂಟ್ ಪ್ರಾಕ್ಟೀಸ್ ಆದರೂ ಮಾಡ್ಬೋದು, ಪ್ರೈವೇಟ್ ಪ್ರಾಕ್ಟೀಸ್ ಆದರೂ ಮಾಡ್ಬೋದು, ಅವರ ಪೋಸ್ಟ್ ಗ್ರಾಜ್ಯುಯೇಷನ್ ಕೂಡ ಮಾಡ್ಬೋದು. ಎಲ್ಲ ರೀತಿಯ ಅವಕಾಶಗಳು ಇಂಡಿಯಾದಲ್ಲಿ ಇರುತ್ತೆ. ಓಕೆ, ಧನ್ಯವಾದ ವರದರಾಜು ಅವರೇ. ಇನ್ನು ಕೌಶಲ್ಯ ಅವರೇ, ಎಲ್ಲರೂ ಕೇಳುವಂಥದ್ದು ಅದೊಂದೇ ಪ್ರಶ್ನೆ, ನಾನು ವಿದೇಶದಲ್ಲೇನೋ ನಾನು ಓದ್ಬಿಟ್ಟು ಬರ್ತೀನಿ, ಆದ್ರೆ ಇಲ್ಲಿ ವ್ಯಾಲ್ಯೂ ಇರುತ್ತಾ ಒಂದು ಎಜುಕೇಶನ್ಗೆ ಅಂತ. ಅಂದ್ರೆ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಕೇಳೋ ಒಂದು ಪ್ರಶ್ನೆ ಅಂದ್ರೆ, ಏನ್ ಗ್ಯಾರಂಟಿ ಕೊಡ್ತೀರಾ ನಮ್ಗೆ, ನಾವು ಅಲ್ಲಿಂದ ಎಜುಕೇಶನ್ ಮುಗಿಸ್ಬಂದ್ರೆ ಇಲ್ಲಿ ಎಲ್ಲಾ ಕಡೆ ಅಲೋ ಮಾಡ್ತೀವಿ ಅನ್ನೋದಕ್ಕೆ ನೀವೇನ್ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾರೆ. ಈ ಯೂನಿವರ್ಸಿಟಿಗಳು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಮಾನ್ಯತೆಯನ್ನ ಹೊಂದಿರ್ತವೆ. ಸೊ ಅದೊಂದೇ ಗ್ಯಾರಂಟಿ. ಸೊ ಈ ಎಲ್ಲಾ ಯೂನಿವರ್ಸಿಟಿಗಳು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಂದ ಮಾನ್ಯತೆಯನ್ನ ಪಡೆದ ಮೇಲೆ ಅವರು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕಾಗ್ಲಿ, ಅವರ ಹೈಯರ್ ಎಜುಕೇಶನ್ ಮಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳು ಇರೋದಿಲ್ಲ. ಫೈನ್. ಒಬ್ರು ಕಾಲರ್ ಇದ್ದಾರೆ, ಶ್ರೀಪಾದ್ ಅಂತ ಬೆಂಗಳೂರಿನಿಂದ. ಶ್ರೀಪಾದ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಕೌಶಲ್ಯ ಅವರು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಓಕೆ ಮೇಡಮ್. ಹಲೋ. ಹಾ, ಹೇಳಿ ಶ್ರೀಪಾದ್ ಅವರೇ. ಮೇಡಮ್, ನನ್ನ 93% ಮಾಡಿದಾಳೆ PUC ಅಲ್ಲಿ. ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ? 93% ಮಾಡಿದಾಳೆ. 93. ಓಕೆ. ಬಟ್ ನಮ್ಗೆ ಅದು ಇದು ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಅವ್ರಿಗೆ MBBS ಓದ್ತೀನಿ ಅಂತ ಅವಳು ಹಠ ಮಾಡ್ತಿದ್ದಾಳೆ. ಬಟ್ ಇದು ನಿಮ್ದು ಏನ್ ಬರ್ತಾ ಇದೆ ಪ್ರೋಗ್ರಾಮ್, ಇದು ನೋಡಿದ್ರೆ ಅದು ಅಲ್ಲಿ ಓದಿಸೋದು ಬೆಟರ್ ಅಂತ ಅನಿಸ್ತಾ ಇದೆ. ಅದಕ್ಕೆ ಏನು ಪ್ರೊಸೀಜರ್ ಇದೆ ಅಂತ? ಸರ್, ನೀವು ನಮ್ಮ ಆಫೀಸ್ ಕೋರಮಂಗಲದಲ್ಲಿ ಇದೆ. ಡಿಸ್ಪ್ಲೇನಲ್ಲಿ ಬರುವಂತ ನಂಬರ್ಗಳಿಗೆ ಕಾಲ್ ಮಾಡಿ ನಮ್ಮನ್ನ ಬಂದು ಭೇಟಿಯಾಗಿ ನಾವು ನಿಮ್ಗೆ ಸೂಕ್ತ ಮಾಹಿತಿಯನ್ನ ಕೊಡ್ತೀವಿ. ಸೊ ನಿಮ್ಮ ಮಗಳಿಗೆ ಒಳ್ಳೆ ಯೂನಿವರ್ಸಿಟಿನ ಸಜೆಸ್ಟ್ ಮಾಡ್ತೀವಿ. ಓಕೆ, ಧನ್ಯವಾದ ಶ್ರೀಪಾದ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರು ಓದ್ಬೇಕಾಗಿತ್ತು ಡಾಕ್ಟರ್ನ? ಮೇಡಮ್, ನಮ್ಮ ಮಗ MBBS ಆಗಿದೆಯಾ? ಹಾ. ಈಗ PGಗೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ CET ಎಂಟ್ರಿ ಮಾಡೋದು ಆಗ್ಲಿಲ್ಲ. ಈಗ ಔಟ್ ಸೈಡ್ ಹೋಗೋಕೆ ಚಾನ್ಸಸ್ ಇದೆಯಾ ನಮ್ಗೆ? ಅವಕಾಶಗಳು ಇದೆ. ನೀವು ನಮ್ಮ ಆಫೀಸ್ಗೆ ಬನ್ನಿ, ನಿಮ್ಮ ಮಗನ ಕರ್ಕೊಂಡು ಬನ್ನಿ, ನಾವು ಅವ್ರಿಗೆ ಸೂಕ್ತ ಸಲಹೆಗಳನ್ನ ಕೊಡ್ತೀವಿ. ಧನ್ಯವಾದ ಕೃಷ್ಣಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ಎಲ್ಲರೂ ಕೇಳುವಂತದ್ದು ಒಂದೇ ಪ್ರಶ್ನೆ, ಯಾವ ರೀತಿಯಾಗಿ ಕೌಶಲ್ಯ ಅವ್ರನ್ನ ನಾವು ಭೇಟಿ ಮಾಡುವುದು ಅಂತ. ವರಿ ಮಾಡ್ಕೊಂಡ್ಬಿಡಿ, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಅವರ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಆ ಒಂದು ನಂಬರ್ ಅನ್ನ ತೆಗೆದುಕೊಂಡು ನೀವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಅಲ್ಲಿ ಆಫೀಸ್ ಹತ್ರ ಹೋಗಿ ಅವರನ್ನ ನೇರವಾಗಿ ಕೂಡ ಭೇಟಿ ಮಾಡಬಹುದು. ಭೇಟಿ ಮಾಡಿ ಅದಕ್ಕೆ ತಕ್ಕಂತಹ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮುರಳೀಧರ್ ಅಂತ. ಮುರಳೀಧರ್ ಅವರ ನಮಸ್ಕಾರ. ಮೇಡಮ್. ಹಲೋ. ಹೇಳಿ ಮುರಳೀಧರ್. ನನ್ನ ಮಗಳು ಇವಾಗ ಫಸ್ಟ್ PUC ನಲ್ಲಿ ಇದ್ದಾಳೆ. ಶಿ ಹ್ಯಾಸ್ ಸ್ಕೋರ್ಡ್ 80%. ಫಸ್ಟ್ PUC ನಲ್ಲಿ 80%. ಹೌದೌದು. ಸೆಕೆಂಡ್ ಇಯರ್ ಅಪಿಯರ್ ಆಗ್ತಾ ಇದ್ದಾಳೆ ಈ ವರ್ಷ. ಸೆಕೆಂಡ್ ಇಯರ್ ಅಪಿಯರ್ ಆಗ್ತಾ ಇದ್ದಾಳೆ. ಓಕೆ. ಅವಳ ಪ್ರಾಬ್ಲಮ್ ಅಂದ್ರೆ ಇವಾಗ ನೀವು ಇಲ್ಲಿ CET ಅಲ್ಲೇ ಕಮ್ಮಿ ಮಾರ್ಕ್ಸ್ ಬಂದಿದ್ರು ಅಲ್ಲಿ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ವಾ? ಸೊ ಇಲ್ಲಿ CET ಬರ್ದು ಪರ್ಸೆಂಟೇಜ್ ಕಮ್ಮಿ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಸೇರ್ಕೋಬಹುದು ಅಂತೆಲ್ಲ ಹೇಳಿದ್ರಿ. ಬಟ್ ಇಲ್ಲಿ ಅವರು CET ಇಲ್ಲಿ ಕನ್ಸಲ್ಟ್ ಮಾಡೋದು ಅವ್ರದ್ದು ಎಬಿಲಿಟಿ ಇದಾರಾ ಇಲ್ವಾ ಅಂತೆಲ್ಲ ಇರುತ್ತೆ. ಮತ್ತೆ ನಾವಿವಾಗ ಅವ್ರಿಗೆ ಕಷ್ಟಪಟ್ಟು ಅಮೆರಿಕಾದಲ್ಲಿ ಓದ್ಲಿ ಅಂತ ಅಂದ್ಬಿಟ್ಟು ಕಳಿಸಿ, ಅಕಸ್ಮಾತ್ ಅವರು ಎಜುಕೇಶನ್ ಅಲ್ಲಿ ಏನೋ ಸರಿಗೆ ಅಪ್ಗ್ರೇಡ್ ಆಗಿಲ್ಲ ಅಥವಾ ಇನ್ನೇನಾದ್ರು ಫಾಲೋ ಅಪ್ ಇದ್ ಮಾಡಿಲ್ಲ ಅಂದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತಲ್ಲ ಮೇಡಮ್. ಎಷ್ಟು ಲಕ್ಷ ಖರ್ಚು ಮಾಡಿ ಕಳ್ಸಿರ್ತೀವಿ ಓದ್ಲಿ ಅಂತ. ಅಲ್ಲಿ ಕೆಲವು ಕಂಟ್ರೀಸ್ ಮಾತ್ರ ಇದೆ ಅಂತ ಹೇಳ್ತಾ ಇದ್ರು ಅವಾಗ. ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಇದು ಒಂದು ಪ್ರಶ್ನೆ ಎಲ್ಲ ಸ್ಟೂಡೆಂಟ್ಗಳ ಮನಸ್ಸಲ್ಲಿ ಇರೋದು. ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ ಆಗಿರ್ಬೋದು. ಇವಾಗ ಅವರು ಕೆಲವರಿಗೆ ಮಾಹಿತಿ ಇದೆ, ಹೊರ ದೇಶದಲ್ಲಿ ಓದಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಒಂದು ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಇರುತ್ತೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಅದನ್ನು ಕಂಡಕ್ಟ್ ಮಾಡ್ತಾರೆ.
ಆ ಎಕ್ಸಾಮ್ನ ಬರಿಬೇಕು. ತುಂಬ ಪೇರೆಂಟ್ಸ್ ಕೇಳ್ತಾರೆ ನಮ್ಮ ಮಕ್ಕಳು ಫೇಲ್ ಆದರೆ ಏನು ಮಾಡೋದು ಅಂತ. ಈ ಪ್ರಶ್ನೆ ತುಂಬ ಜನ ಕೇಳ್ತಾರೆ. ಫೇಲ್ ಆದರೆ ಆಬ್ವಿಯಸ್ಲಿ ಅವ್ರಿಗೆ ಲೈಸೆನ್ಸ್ ಅನ್ನೋದು ಸಿಗೋದಿಲ್ಲ. ಸೊ ಅವರು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅರ್ಹತೆಯನ್ನು ಅವ್ರು ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು ನಾನು ಹೇಳೋದು ಏನಂದರೆ, ಈ ಎಕ್ಸಾಮ್ ಕಂಡಕ್ಟ್ ಆಗೋದು ನಾವು ಏನು MBBS ನಲ್ಲಿ ಓದಿರ್ತೀವಿ ಅದ್ರ ಮೇಲೇನೆ ಕಂಡಕ್ಟ್ ಆಗಿರುತ್ತೆ. ಒಂದು ಫಂಡಾಮೆಂಟಲ್ಸ್ ಅಂತ ಇದೆ MBBS ಅಲ್ಲಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಅನಾಟಮಿ ಅಂತ ಈ 3 ಸಬ್ಜೆಕ್ಟ್ಗಳಲ್ಲಿ ಅವ್ರ ಸಬ್ ಬ್ರಾಂಚಸ್ ಎಲ್ಲ ಸಬ್ಜೆಕ್ಟ್ಸ್ಗಳಿರುತ್ತೆ. ಸೊ ಈ 3 ಸಬ್ಜೆಕ್ಟ್ಗಳು ಒಂದು ಫಂಡಾಮೆಂಟಲ್ ಥರ. ಈ ಸಬ್ಜೆಕ್ಟ್ಗಳನ್ನ ಅವ್ರು ಚೆನ್ನಾಗಿ ಓದಬೇಕು. ಇವಾಗ ಯಾವುದೇ ದೇಶಕ್ಕೆ ಹೋದ್ರೂ ಅವ್ರ ಅಪ್ಪ ಅಮ್ಮ ಅವ್ರಿಗೆ ತುಂಬ ಖರ್ಚು ಮಾಡಿ ಕಲಿಸಿರ್ತಾರೆ. ಮಿಡಲ್ ಕ್ಲಾಸ್ ಆದ್ರೂ ಅವ್ರಿಗೆ ಬರೋ ಸಂಪಾದನೆನೋ ಇಲ್ಲೋ ಅಥವಾ ಸಾಲ ಮಾಡೋ ಹೊರ ದೇಶಕ್ಕೆ ಕಳಿಸ್ಬಿಟ್ಟು ಅವ್ರದ್ದು ಎಜುಕೇಷನನ್ನು ಮಾಡಿಸ್ತಾರೆ. ಬಟ್ ಅವರು ಅಲ್ಲಿಗೆ ಹೋಗಿ ಚೆನ್ನಾಗಿ ಓದಲಿಲ್ಲ ಅಂದಾಗ ಖಂಡಿತ ಇಲ್ಲಿ ಬಂದವರು ಸ್ಕ್ರೀನಿಂಗ್ ಟೆಸ್ಟ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗಾಗಲಿ ಪೇರೆಂಟ್ಸ್ಗಳಿಗಾಗಿ ನಾನೇನು ಹೇಳೋದಂದರೆ, ನೀವು ಚೆನ್ನಾಗಿ ಓದಬೇಕು. ಅಲ್ಲಿಗೆ ಹೋದ್ಮೇಲೆ ಕಷ್ಟಪಡಬೇಕು. ಇವಾಗ ನೋಡಿ, ಡಾಕ್ಟರ್ ಅನ್ನೋದು ಸುಮ್ಮನೆ ಅಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದರೆ ಡಾಕ್ಟರ್ನ ದೇವ್ರಿಗೆ ಹೋಲಿಸ್ತಾರೆ. ಸೊ ಅಂಥ ಒಂದು ವೃತ್ತಿನ ನಾವು ಮಾಡ್ಕೋಬೇಕಂದ್ರೆ ಅದು ಒಂದು ರೀತಿ ತಪಸ್ಸು. ಋಷಿ ಮುನಿಗಳು ಮಾಡ್ತಾ ಇದ್ರಲ್ಲ, ಡಾಕ್ಟರ್ಗಳು ಮಾಡಬೇಕು. ಸೊ ಅದು ಡಾಕ್ಟರ್ ವೃತ್ತಿ ಅನ್ನೋದು ಒಂದು ತಪಸ್ಸು. ಅದು ಚೆನ್ನಾಗಿ ಓದಿದ್ರೆ, ಕಷ್ಟಪಟ್ಟರೆ, ಹಗಲು ರಾತ್ರಿ ಅಂತ ಅವರು ಒಂದು ಕಷ್ಟಪಟ್ರೇನೆ ಆ ಒಂದು ಸಿದ್ಧಿ ಅವ್ರಿಗೆ ಬರೋದು. ಇಲ್ಲ ಅಂದರೆ ಬರಲ್ಲ. ಸೊ ನೀವು ಹೊರದೇಶಕ್ಕೆ ಹೋದಾಗ ಚೆನ್ನಾಗಿ ಓದಿ, ಹಗಲು ರಾತ್ರಿ ಕಷ್ಟಪಟ್ರೇನೆ ನಿಮಗೆ ಈ ಎಲ್ಲ ಸಬ್ಜೆಕ್ಟ್ಗಳು ಕರಗತ ಆಗೋದು. ಆವಾಗ ಇಲ್ಲಿಗೆ ಬಂದಾಗ ಈ FMG ಅನ್ನೋದು ಒಂದು ಸಣ್ಣ ಹುಳು ಥರ. ಸೊ ಅದನ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಫೈನ್. ಇಲ್ಲಿಂದ ಹೋಗೋದು ಮಾತ್ರ ಅಲ್ಲ, ಸೊ ಅಲ್ಲಿ ಹೋದ್ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಬೇಕು. ಓಕೆ, ಧನ್ಯವಾದ ಕೌಶಲ್ಯ ಅವರೇ, ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಆಗೋ ಕನಸು ಹೇಗೆ ಅಂತ. ನಿಜವಾಗ್ಲೂ ಏನು ಕೌಶಲ್ಯ ಅವರ ಒಂದು ಸಂಸ್ಥೆ ಇದೆ, ಅವರು ಒಂದು ಒಳ್ಳೆ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮಗೂ ಕೂಡ ಡಾಕ್ಟರ್ ಆಗೋ ಕನಸಿದ್ರೆ ಖಂಡಿತವಾಗ್ಲೂ ಕೌಶಲ್ಯ ಅವ್ರನ್ನ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಾಕ್ಟರ್ ಕನಸು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೆಲವು ಸಂಬಂಧಗಳು ಹಗಲು ರಾತ್ರಿ ಅಂತ ನೋಡೋದಿಲ್ಲ. ಅದಕ್ಕೆ ಅನ್ಲಿಮಿಟೆಡ್ ಕಾಲ್ಸ್ ಮತ್ತು ಇಂಟರ್ನೆಟ್ ರಾತ್ರಿ ಇಡೀ. ಕಾಲ್ 129. ಇದೆಲ್ಲೆನ್ ಸಿಕ್ತು? ಬಿಸಿಲಿಗೆ ಬಾಡದಿರಲಿ ತ್ವಚೆ, ಯಂಗ್ ತ್ವಚೆ, ಉತ್ಸಾಹಿ ತ್ವಚೆ. ಇದನ್ನ ಅಲ್ಲಿಡು. ಪೇಸ್ಟ್ ಸಾಫ್ಟ್ ಅಂಡ್ ಫ್ರೆಶ್ ನಲ್ಲಿದೆ ಮಿಂಟ್ ಎಕ್ಸ್ಟ್ರಾಕ್ಟ್ಸ್ ಮತ್ತು ಗ್ಲಿಸರಿನ್. ಇದರಿಂದ ತ್ವಚೆಯಾಗಿರುತ್ತೆ ಯಂಗ್ ಮತ್ತು ಬ್ಯೂಟಿಫುಲ್. ತ್ವಚೆ ಯಂಗ್ ಕಾಣುತ್ತೆ, ಯಂಗ್ ಇರುತ್ತೆ. ಬೇಸಿಗೆಯಲ್ಲೂ ಪೇರ್ಸ್. ಕೆಪಿ ನಂಜುಂಡಿ ಅವರ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್ ನಲ್ಲಿ ಕಾಂಜೀವರಂ ರೇಷ್ಮೆ ಸೀರೆಗಳ ಮೇಲೆ 20 ರಿಂದ 30% ನೇರ ರಿಯಾಯಿತಿ. ಪ್ರತಿ ಖರೀದಿಗೆ ಬಂಪರ್ ಕಾರುಗಳ ಲಕ್ಕಿ ಕೂಪನ್. ಭೇಟಿ ಕೊಡಿ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಬೆಳಗಾವಿ. ಕಪ್ಪು ಕಲೆಗಳು ಅಷ್ಟೇಕೆ ಹಠಮಾರಿ? ಅವು ಹೋಗೋದೇ ಇಲ್ಲ. ಕಾರಣ ಅವು ನಿಮ್ಮ ತ್ವಚೆಯ ಒಳಗಡೆ ಅಡಗಿರುತ್ತವೆ. ಪಾಂಡ್ಸ್ ಇನ್ಸ್ಟಿಟ್ಯೂಟ್ ತಯಾರಿಸಿದೆ ವೈಟ್ ಬ್ಯೂಟಿ ಜೆನ್ ವೈಟ್ ಟೆಕ್ನಾಲಜಿಯೊಂದಿಗೆ. ಆಳದವರೆಗೆ ಹೀರಲ್ಪಡಲಿಕ್ಕಾಗಿ ವೃತ್ತಿಪರವಾಗಿ ಡಿಸೈನ್ ಮಾಡಲಾಗಿದೆ. ಬುಡದಿಂದ ಹೊರಮೈವರೆಗೆ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ. ಕೊನೆಗೆ ಹಠಮಾರಿ ಕಪ್ಪು ಕಲೆಗಳು ತಿಳಿಯಾಗುತ್ತವೆ. ಆಳದಿಂದಲೇ ಮೂಡಿ ಬಂದ ನಿಷ್ಕಳಂಕ ಪ್ರಕಾಶಮಯ ತ್ವಚೆ ಪಾಂಡ್ಸ್ ವೈಟ್ ಬ್ಯೂಟಿ. ನನ್ನ ಹೊಸ ಪ್ರೇಮ. ಬ್ಯೂಟಿ ಸೋಪ್ನ ಹೊಸ ತಾರೆ. ಜಗತ್ತಿನ ಅತ್ಯುತ್ತಮ ಪರ್ಫ್ಯೂಮ್ಸ್ ಮತ್ತು ಮಾಯಿಶ್ಚರೈಸಿಂಗ್ ಸಿಲ್ಕ್ ಎಸೆನ್ಸ್ ಹೊಸ ಲಕ್ಸ್ ನಲ್ಲಿ ಮೊದಲ ಬಾರಿಗೆ ಸುಂದರ ಫ್ಲವರ್ ಎಂಬಾಸಿಂಗ್ ನೊಂದಿಗೆ. ಇದು ನಿಮಗೆ ನೀಡುತ್ತೆ ಘಮಘಮಿಸುವ ಕೋಮಲ ತ್ವಚೆ. ನನ್ನ ಹೊಸ ಪ್ರೇಮ. ಹೊಸ ಲಕ್ಸ್ ಸಾಫ್ಟ್ ಟಚ್. ಮಹಾಭಾರತ ಕಥಾನಕ ನಡೆದು ಯುಗ ಯುಗಗಳೇ ಕಳೆದಿವೆ. ಆದರೆ ಆ ಮಹಾಕಾವ್ಯದ ವಿಮರ್ಶೆ ಮಾತ್ರ ಇನ್ನೂ ಮುಗಿದಿಲ್ಲ. ಈಗ ಮಹಾಭಾರತದ ಪಾತ್ರಗಳು ನೇರವಾಗಿ ಕಟ್ಕಟಿಗೆ ಬರುತ್ತಿವೆ. ನಿಯಂತ್ರುವಿನ ಬೆಂಬಲದೊಂದಿಗೆ ಚಾರುವಾಕನ ಪ್ರಶ್ನೆಗಳಿಗೆ ಪಾತ್ರಗಳೇ ನೇರವಾಗಿ ಉತ್ತರಿಸುತ್ತವೆ. ನಿಮ್ಮ ಜ್ಞಾನ ವೃದ್ಧಿಗಾಗಿ
ಕಟಕಟೆಯಲ್ಲಿ ಮಹಾಭಾರತ. ಸೋಮವಾರದಿಂದ ಶುಕ್ರವಾರ ರಾತ್ರಿ 8:30ಕ್ಕೆ.